ರಾಜ್ಯವ್ಯಾಪ್ತಿ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಹಾಗೂ ಶೋಷಿತ ವರ್ಗದವರಿಗೆ ಒಬ್ಬ ಆಶಾ ಕಿರಣರಾಗಿ ರಾಜ್ಯವ್ಯಾಪ್ತಿ ಪ್ರವಾಸ ಮಾಡುತ್ತಿರುವಂತಹ ಇವತ್ತು ನಟ ಹಾಗೂ ಸಾಮಾಜಿಕ ಚಿಂತಕರಾಗಿರುವಂಥ ಚೇತನ್ ಅಹಿಂಸ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಾವು ರಾಜಕೀಯದ ಬಗ್ಗೆ ಮಾತಾಡೋದಕ್ಕಿಂತಲೂ ಪ್ರಸ್ತುತ ರಾಜ್ಯದಲ್ಲಿ ಏನಾಗ್ತಾ ಇದೆ, ಇವತ್ತು ಬಡವರು ಯಾವ ರೀತಿಯ ಬದುಕನ್ನು ಬದುಕ್ತಾ ಇದ್ದಾರೆ, ಇವರು ರಾಜ್ಯವ್ಯಾಪ್ತಿ ಪ್ರವಾಸ ಮಾಡಿ ಬೆಂಗಳೂರಲ್ಲಿಯೂ ಕೂಡ ರಾಜ್ಯ ಮಟ್ಟದ ಸಮಾವೇಶವನ್ನು ಕೂಡ ಮಾಡಿದರು ಮತ್ತು ರಾಜ್ಯದ ಜನರ ಧ್ವನಿಯಾಗಿ ನಿಲ್ಲಲಿಕ್ಕೆ ಇನ್ನೊಂದು ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆಯೂ ಕೂಡ ಇದೆ ಅನ್ನೋದು ಕೆಲವರ ವಾದ ಕೂಡ ಆಗಿತ್ತು. ಸೊ ಇವತ್ತು ನೇರವಾಗಿ ಬೀದರ್ಗೆ ಅವರು ಬಂದಿರುವಂಥ ಸಂದರ್ಭದಲ್ಲಿ ಅವ್ರ ಜೊತೆನೇ ಒಂದಿಷ್ಟು ಕಾಂಟ್ರವರ್ಷಿಯಲ್ ಮಾತುಗಳನ್ನು ಕೂಡ ಆಡೋಣ ಮತ್ತು ಈ ರಾಜ್ಯದಲ್ಲಿ ನಡೀತಿರುವಂಥ ವ್ಯವಸ್ಥೆ ಕುರಿತು ಕೂಡ ಮಾತಾಡೋಣ. ಸರ್, ಮೊಟ್ಟ ಮೊದಲನೇದಾಗಿ ಮೀಸಲಾತಿ ವಿಚಾರಕ್ಕೆ ಮಾತನಾಡೋದಾದರೆ ಕ್ರಿಕೆಟಲ್ಲಿಯೂ ಮೀಸಲಾತಿ ಬೇಕು ಅಂತ ಹೇಳಿದರೆ, ನಾನು ಸ್ಟ್ರೇಟ್ ಫಾರ್ವರ್ಡ್ ಯಾಕೆ ಕೇಳ್ತಿದ್ದೇನೆ, ಸಮಯದ ಅಭಾವ ಇರೋದರಿಂದ ಫಸ್ಟ್ ಕ್ವಶನ್ ಅದು, ಕ್ರಿಕೆಟಲ್ಲಿ ಮೀಸಲಾತಿ ಬೇಕು ಅನ್ನೋದು ನಿಮ್ಮ ವಾದ ಸರ್, ಬೇಕದು ಅನಿವಾರ್ಯನಾ ಇವಾಗ ಅಂತ? ಖಂಡಿತ ಕ್ರಿಕೆಟಲ್ಲಿ ಮೀಸಲಾತಿ ಬಂದರೆ ಇನ್ನೂ ಉತ್ತಮ ಆಟಗಾರರು ಬರೋದಷ್ಟೇ ಅಲ್ಲದೆ ಸಾಮಾಜಿಕ ನ್ಯಾಯ ಬರೋದಷ್ಟೇ ಅಲ್ಲದೆ ಕ್ರಿಕೆಟ್ ಟೀಮ್ಗೂ ಭಾಳ ಒಳ್ಳೆಯದು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ 90 ವರ್ಷದ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ, ಪುರುಷರ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ 300 ಜನ ಆಟಗಾರರು ಬಂದೋಗಿದ್ದಾರೆ. ಆ 300 ಜನರಲ್ಲಿ 75, 80, 85 SC/ST ಇರಬೇಕು. ಆದರೆ ಕೇವಲ 4 ಜನ ಆಡಿದ್ದಾರೆ. ಯಾಕಿದು ಅಂದರೆ ಈ ವ್ಯವಸ್ಥೆನೇ ಅನ್ಯಾಯವಾಗಿದೆ. ಬೆಳೆದಿರೋರೇ ಬೆಳೀತಾ ಇದ್ದಾರೆ. ನಾವು ನೋಡಿದ್ದೀವಿ, ಬೇರೆ ಬೇರೆ ರಾಜಕೀಯದಲ್ಲಾಗಿರ್ಬೋದು, ಅನೇಕ ರೀತಿಯಲ್ಲಿ ದುಡ್ಡು, ಶಿಕ್ಷಣದಲ್ಲಿ ಎಷ್ಟೋ ಬೆಳೆದಿರೋರೇ ಬೆಳ್ಕೊಂಬರ್ತಾ ಇದ್ದಾರೆ, ಎಷ್ಟೋ 10 ವರ್ಷ 100 ವರ್ಷಗಳಿಂದ. ಅದೇ ರೀತಿಯಲ್ಲಿ ಕ್ರಿಕೆಟು ಕೂಡ ಬೆಳೆದಿರೋರಿಗೆ ಯಾರಿಗೆ ಒಂದು ರೀತಿ ಹಣಕಾಸು ಜಾಸ್ತಿ ಇದೆಯೋ, ಯಾರು ಕೂಡ ಪ್ರಭಾವ ಜಾಸ್ತಿ ಇದೆಯೋ, ಯಾರು ಕೂಡ ನೆಟ್ವರ್ಕು ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆಯೋ ಅವರೇ ಬರ್ತಾ ಇದ್ರು ಹೊರತು ನಿಜವಾದ ಪ್ರತಿಭೆಗಳಿಗೆ ಅವಕಾಶ ಸಿಕ್ಕಿಲ್ಲ. ಮೀಸಲಾತಿ ಅನ್ನೋದೇ ಮೆರಿಟ್, ಮೀಸಲಾತಿ ಅನ್ನೋದೇ ಟ್ಯಾಲೆಂಟು. ಮೀಸಲಾತಿ ಬಂದರೆ ನಿಜವಾದ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಅಷ್ಟೇ ಅಲ್ಲದೆ ಕ್ರಿಕೆಟ್ ಟೀಮ್ ಇನ್ನೂ ಉತ್ತಮವಾಗಿ ಆಡುತ್ತೆ ಮತ್ತು ನಮಗೆ ಸಾಮಾಜಿಕ ನ್ಯಾಯವೂ ಇರುತ್ತೆ. ಭಾರತ ಒಂದು ಮಾದರಿ ತಂಡ ಆಗುತ್ತೆ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಸರ್, ಈಗ JDS ಇದೆ, ಕಾಂಗ್ರೆಸ್ ಇದೆ, BJP ಇದೆ, ಈ ಮೂರನ್ನು ಹೊರತುಪಡಿಸಿ ಇನ್ನೊಂದು ಪಕ್ಷದ ಅನಿವಾರ್ಯತೆ ರಾಜ್ಯಕ್ಕಿದೆಯಾ ಸರ್? ನಮಗೆ ಸಂವಿಧಾನ ಎತ್ತಿ ಹಿಡಿಯೋ ಭಾಳ ಮುಖ್ಯವಾದ ಒಂದು ಪೊಲಿಟಿಕಲ್ ಮೂಮೆಂಟ್ ಬೇಕಿದೆ. ಅದು ಕರ್ನಾಟಕಕ್ಕೂ ಬೇಕಿದೆ, ಅದು ದೇಶದಲ್ಲೂ ಬೇಕಿದೆ. ಅದೇ ಒಂದು ಸಮಾಜ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಎಲ್ಲರೂ ಭಾಷಣ ಮಾಡುವಾಗ ಕೆಲವೊಂದು ಪಕ್ಷದವರು ಸಂವಿಧಾನದ ಪುಸ್ತಕ ಕೈಯಲ್ಲಿ ಹಿಡಿತಾ ಇದ್ದಾರೆ, ಇನ್ನೊಬ್ಬರು ನಮ್ಮ ಸಂವಿಧಾನ ಪಾಲಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರು ಯಾರೂ ಪಾಲಿಸ್ತಾ ಇಲ್ವೋ ಹಾಗಿದ್ದಾರೆ? ಆಡಳಿತದಲ್ಲಿರೋರು, ವಿರೋಧದಲ್ಲಿರೋರು, ಇನ್ನೂ ಉಳಿದಂಥ ರಾಜ್ಯಕ್ಕೆ ಬೇರೆ ಬೇರೆ ಪಕ್ಷಗಳು. ನನ್ನ ಕಣ್ಣಲ್ಲಿ 2900 ಪಕ್ಷಗಳು ರಿಜಿಸ್ಟರ್ ಆಗಿದ್ದಾವೆ. ಈ 2900 ಪಕ್ಷಗಳು ಯಾರೂ ಕೂಡ ಸಂವಿಧಾನದ ಮೂಲ ಆಶಯಗಳು ಎತ್ತಿ ಹಿಡಿತಾ ಇಲ್ಲ. ಯಾರಾದರೂ ಮೂಲ ಆಶಯಗಳು ಎತ್ತಿ ಹಿಡಿತಾ ಇದ್ದಾರೆ ಅಂದರೆ ಸಮಾನತಾವಾದಿಗಳು, ಸಮಾಜ ಕನಸುಗಾರರು, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಎತ್ತಿ ಹಿಡಿಯೋ ಮನುಷ್ಯರು ಮಾತ್ರ ನಿಜವೂ ಸಂವಿಧಾನದ ಮೂಲ ಆಶಯಗಳು ಎತ್ತಿ ಹಿಡಿತಾ ಇದ್ದೀವಿ. ಬೇರೆಯವರೆಲ್ಲ ಸಂವಿಧಾನ ಅವರ ಒಂದು ಪೊಲಿಟಿಕಲ್ ಲಾಭಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ, ಅಥವಾ ಅದನ್ನು ನೇರವಾಗಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಅಥವಾ ಅದನ್ನು ಮುಂದೆ ಇಟ್ಬಿಟ್ಟು ಹಿಂದೆಯಿಂದ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಿದ್ಧಾಂತ, ನಾವು ಯಾವ ಧರ್ಮದವರು ನಾನು ಅಂತ ವೈಯಕ್ತಿಕವಾಗಿ ನಾನು ಗುರುಸ್ಕೊಳ್ಳಲ್ಲ. ಆದರೆ ನಾನು ಸಂವಿಧಾನದವನು, ಸಂವಿಧಾನದ ಮೇಲೆ ನಂಬಿಕೆ ಇರೋನು, ಸಂವಿಧಾನದ ಅಡಿಯಲ್ಲಿ ಬದುಕೋಕ್ಕೆ ಒಂದು ಉತ್ತಮ ಸಮಾಜ ಅಂತ ಕನಸು ಕಾಣೋನು. ಸೊ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಿದ್ರೆ ಒಂದು ಉತ್ತಮ ಸಮಾಜ, ಉತ್ತಮ ಬೀದರ್, ಉತ್ತಮ ಕಲ್ಯಾಣ ಕರ್ನಾಟಕ, ಉತ್ತಮ ಭಾರತ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಬುದ್ಧ, ಬಸವ, ಅಂಬೇಡ್ಕರ್ ಇವರು ತತ್ವಗಳನ್ನು ಇಟ್ಟುಕೊಂಡು ನಿಜಕ್ಕೂ ರಾಜಕೀಯ ಮಾಡೋಕ್ಕಾಗುತ್ತಾ ಸರ್ ಈ ಕರ್ನಾಟಕದಲ್ಲಿ ಅಲ್ವಾ ದೇಶದಲ್ಲಿ? ಎಲ್ಲೇ ಆಗಲಿ ಮೂವರ ತತ್ವಗಳನ್ನು, ಕಾಂಶಿರಾಮ್ ಅವ್ರದ್ದು, ಪೆರಿಯಾರ್ದು, ಇವರು ತತ್ವಗಳನ್ನು ಇಟ್ಕೊಂಡು ರಾಜಕೀಯ ಮಾಡಿ ಅವ್ರು ಸಸ್ಟೈನ್ ಆಗಿ ಅವ್ರ ಅಧಿಕಾರಕ್ಕೆ ಬಂದು ಜನರ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಸಾಧ್ಯ ಇದೆ. ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೂಲೆ, ಕುವೆಂಪು, ಕಾಂಶಿರಾಮ್ ಅವರ ಸಿದ್ಧಾಂತ ಇವತ್ತಿಗೂ ಜೀವಂತವಾಗಿದೆ. ಆ ವಿಚಾರನೇ ಸಂವಿಧಾನದಲ್ಲಿರೋದು. ಆ ವಿಚಾರ ನಮ್ಮ ಇಂಟರ್ಪ್ರಿಟೇಷನ್ ಪ್ರಕಾರ ಅದು ಒಂದು ಸಮಾಜ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ತಂದೆ ಪೆರಿಯಾರ್ ಆಗಿರ್ಬೋದು, ಕಾಂಶಿರಾಮ್ ಅವರಾಗಿರ್ಬೋದು, 20ನೇ ಶತಮಾನದಲ್ಲಿ ಪೊಲಿಟಿಕಲ್ ಮೂವ್ಮೆಂಟ್ಗಳು ಕಟ್ಟಿ ಯಶಸ್ವಿ ಮಾಡ್ತಾರೆ. ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಗಿರ್ಬೋದು, ದ್ರವಿಡಿಯನ್ ಮೂವ್ಮೆಂಟ್ ತಮಿಳುನಾಡಿನಲ್ಲಿ ಆಗಿರ್ಬೋದು, ಕಾಂಶಿರಾಮ್ ಅವರ ಬಹುಜನ್ ಮೂವ್ಮೆಂಟ್ ಆಗಿರ್ಬೋದು. ಅದೇ ರೀತಿಯಲ್ಲಿ ಕರ್ನಾಟಕಕ್ಕೆ ಒಂದು ಸಮಾಜ ಬೇಕಿದೆ, ಸಂವಿಧಾನದ ಅಡಿಯಲ್ಲಿ ವಿಚಾರ ಬೇಕಿದೆ. ಅದಂತಂದರೆ ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳು ಆಗದೇ ನಾವು ನೋಡ್ಕೋಬೋದು. ಸರ್, ಈಗ ಕೊನೆಯದಾಗಿ ತಾವು ಎಲ್ಲಿ ಹೋದಾಗ ಸಮಾನತಾವಾದಿಗಳು, ಸಮಾಜ ಕಟ್ಟುವ ಮಾತನ್ನು ಆಡ್ತೀರಿ. ಸರಿ, ಇನ್ನು ಈ ಐಡಿಯಾಲಜಿ ಬಗ್ಗೆ ಒಂದಷ್ಟು ಜನರಿಗೆ ಇನ್ನೂ ಡೌಟ್ ಇದೆ. ಏನಿದು ಸಮಾಜದ ಅದೇ ಈ ಸಮಾನತಾವಾದಿ ಅಂದರೆ ಏನು? ಒಂದು ಬೀದರ್ನವರಿಗೂ ಒಂದು ಕ್ಲಾರಿಟಿ ಸಣ್ಣದಾಗಿ ಹೇಳೋದು ಅಂದರೆ ನಮಗೆ ಎಲ್ಲ ಮನುಷ್ಯರು ಸರಿ ಸಮಾನರು. ಅದು ಯಾವುದೇ ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಸಾಂಸ್ಕೃತಿಕ, ಶಿಕ್ಷಣ, ಆರೋಗ್ಯ, ಕ್ರೀಡೆ ಎಲ್ಲಾದರೂ ಸಮಾನತೆ ತರೋದು ನಮ್ಮ ಉದ್ದೇಶ. ಆ ಸಮಾನತೆ ತಂದರೆ ಉತ್ತಮ ಕರ್ನಾಟಕ ಆಗುತ್ತೆ. ಆ ಸಮಾನತೆ ಒಂದು ಆದರ್ಶ ಸಮಾಜ. ಅದನ್ನು ಕಟ್ಟಬೇಕು ಅಂದರೆ ಸಂವಿಧಾನ ಪೀಠಿಕೆ ಹೇಳೋ ಥರ ನ್ಯಾಯ ಬೇಕು. ನ್ಯಾಯ ಅಂದರೆ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು.
ಆ ಇತಿಹಾಸನ ಅರ್ಥ ಮಾಡ್ಕೋಬೇಕು, ತಪ್ಪನ್ನು ಸರಿಪಡಿಸ್ಬೇಕು ಅಂದರೆ ವೈಜ್ಞಾನಿಕ ಮನೋಭಾವ ಆರ್ಟಿಕಲ್ 51A ಹೆಚ್ಚು ಹೇಳುತ್ತೆ. ಯಾವ ಮೂಢನಂಬಿಕೆ ಇಲ್ಲದೆ ನಿಮ್ಗೆ ಯಾವುದೇ ಧರ್ಮ ಇದ್ದರೂ ನಿಮ್ಮ ಮನೇಲಿ ಪಾಲನೆ ಮಾಡಿ, ನಿಮ್ಮ ಧರ್ಮಕ್ಷೇತ್ರದಲ್ಲಿ ಪಾಲನೆ ಮಾಡಿ, ಆ ನಂಬಿಕೆಯನ್ನು ಎತ್ತಿ ಹಿಡಿಬೇಕು ಅನ್ನೋದು ಆರ್ಟಿಕಲ್ 25 ಇದೆ. ದೇಶ ನಿರ್ಮಾಣ ಮಾಡೋದಾಗಿರ್ಬೋದು, ವೈಜ್ಞಾನಿಕ ಮನೋಭಾವವನ್ನು ಕಟ್ಟರೆ ಒಂದು ಉತ್ತಮ ಸಮಾಜ ಆಗುತ್ತೆ, ಒಂದು ಸಮಾಜ ಆಗುತ್ತೆ. ಅದೇ ನಮ್ಮ ಸಂವಿಧಾನ ಹೇಳೋದು. ಸರ್, ತಮ್ಗೆ ಗೊತ್ತಿರ್ಬೋದು, ವಿಶ್ವಗುರು ಬಸವಣ್ಣನವರು ಇಲ್ಲಿ ಪ್ರಜಾಪ್ರಭುತ್ವವನ್ನು ಕಟ್ಟಿದ್ರು. ಆ ನೆಲದಲ್ಲಿ ಇದ್ದೀರಿ ಸರ್. ಒಂದು ಡೈರೆಕ್ಟಾಗಿ ಒಂದು ಸ್ಟ್ರೇಟ್ ಕ್ವಶನ್ ಏನಂದರೆ, ಚೇತನ್ ಅಹಿಂಸೆ ಅವರು 2027-28 ಈ ಇನ್ ಬಿಟ್ವೀನಲ್ಲಿ ಹೊಸ ಪಕ್ಷ ಏನಾದರೂ ಕಟ್ತಾರ? ನಾವು ಇವತ್ತಿನ ದಿನ ನಮಗೆ ಪೊಲಿಟಿಕಲ್ ಮೂಮೆಂಟ್ ಬೇಕಿದೆ. ನಮ್ಗೆ ಯಾವುದೇ ಶಾಶ್ವತವಾದ ಪರಿಹಾರ ಅಂದರೆ ಪಾಲಿಟಿಕ್ಸಿಂದನೇ ಸಾಧ್ಯ ಇದೆ. ಆ ಪೊಲಿಟಿಕಲ್ ಮೂಮೆಂಟ್ ಕಟ್ಟಬೇಕು ಅಂದರೆ ಯಾರೋ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಚಳುವಳಿಗಳು, ಹೋರಾಟಗಾರರು, ಸಮಾಜಮುಖಿ ಚಿಂತಕರು, ಒಂದು ಉತ್ತಮ ಸಮಾಜದ ಕನಸುಗಾರರು, ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಸಿದ್ಧಾಂತದ ಅಡಿಯಲ್ಲಿ ಕಟ್ಟಿದ್ರೆ ನಿಜವಾಗ್ಲೂ ಉತ್ತಮ ಸಮಾಜ ಆಗುತ್ತೆ. ಸೊ ಬಸವಣ್ಣನ ನಾಡು ಅಂದರೆ ಬರೀ ಭಾಷಣಕ್ಕೆ ಸೀಮಿತ ಅಲ್ಲ, ಬರೀ ಕಂಠಪಾಠ ಮಾಡಿ ವಚನ ಹೇಳೋದಲ್ಲ. ನಾವು ಕುರ್ಚಿ ಅಲ್ಲಾಡಿಸೋರಾಗಬೇಕು, ನಾವು ಒಂದು ಕಾನೂನು ರೂಪಿಸೋರಾಗಬೇಕು. ಅದೇ ನಮಗೆ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೋಲೆ, ಕುವೆಂಪು, ಕಾಂಶಿರಾಮ್ ತತ್ವ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಸರ್, ಈಗ ತಮಿಳ್ನಾಡು ಎಲೆಕ್ಷನ್ ನಡೀತಾ ಇದೆ. ನಿಮಗೆ ನಿಮ್ಮ ಸಿನಿ ರಂಗದವರೇ ವಿಜಯ್ ಅವರು ಕೂಡ ಕಣದಲ್ಲಿದ್ದಾರೆ. ಅವರು TVK ಪಕ್ಷವನ್ನು ಹೇಗೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಏನಾದರೂ ಕಾಣ್ಬೋದಾ ಅಂತ? ಇಲ್ಲ, ಆ ಮಾದರಿ ಬೇರೆ. ಅದು ಒಂದು ರೀತಿ ಸ್ಟಾರ್ ಪವರ್ ಆಗಿರ್ಬೋದು, ಅದು ಹಣ ಪವರ್ ಆಗಿರ್ಬೋದು, ಅದು ಮಾಧ್ಯಮ ಪವರ್ ಆಗಿರ್ಬೋದು. ಬಟ್ ನಮಗೆ ಒಂದು ಸಿದ್ಧಾಂತದ ಪವರು, ನಮಗೆ ಜನಪರವಾಗಿ ಕೆಲಸ ಮಾಡಿ, ಸೇವೆ ಮಾಡಿ, ಉತ್ತಮ ಸಮಾಜ ಕಟ್ಟೋದು ನಮ್ಮ ಉದ್ದೇಶ. ಸೊ ಅದರಲ್ಲಿ ಎಷ್ಟು ಮಟ್ಟಿಗೆ ಅದು ಸಸ್ಟೈನ್ ಆಗುತ್ತೆ ನೋಡಬೇಕು. ನಾವು ಹಂತವಾಗಿ ಒಂದೊಂದು ಮನುಷ್ಯನ ಕಟ್ತಾ ಬರ್ತೀವಿ. ನಮಗೇನು ಒಂದು ದೊಡ್ಡ ಮಟ್ಟದ ಸಾವಿರಾರು ಕೋಟಿ ಬೇಕು ಅಂತ ಅಲ್ಲ. ನಿಮ್ಮ ಜನರ ಬಗ್ಗೆ ಒಂದು ಗೌರವ ಇದ್ದು, ಒಂದು ಉತ್ತಮ ಸಮಾಜದ ಕನಸಿಟ್ಕೊಂಡು ನುಡಿದಂತೆ ನಡೆಯೋರಾದರೆ ಖಂಡಿತ ಕರ್ನಾಟಕಕ್ಕೆ ಒಂದು ಪರ್ಯಾಯ ಕಟ್ಟಕ್ಕೆ ಸಾಧ್ಯ ಇದೆ. ಅವ್ರದ್ದು ತಮಿಳುನಾಡಿನಲ್ಲಿ ಒಂದು ಪಾಲಿಟಿಕ್ಸು ಅದರದ್ದೇ ಆದ ಬೇರೆ ಬೇರೆ ಇದೆ. ಬಟ್ ಅಲ್ಲಿ ಒಂದು ಪ್ರಾದೇಶಿಕ ಶಕ್ತಿ ಇದೆ, ಒಂದು ದ್ರವಿಡಿಯನ್ ಮೂಮೆಂಟ್ ಇದೆ. 60 ವರ್ಷಗಳಿಂದ ಯಾವ ಹಿಂದಿಯನ್ ಡೆಲ್ಲಿ ಪಕ್ಷಗಳು ಬರದೇ ಇರೋಂಗೆ ನೋಡ್ಕೊಂಡಿದ್ದಾರೆ. ಅದು 60 ವರ್ಷದಿಂದ ಒಂದು ಪ್ರಾದೇಶಿಕ ದ್ರವಿಡಿಯನ್ ಶಕ್ತಿ ಇದೆ. ಅದೇ ಥರ ಕರ್ನಾಟಕಕ್ಕೆ ನಮ್ಮದೇ ಆದ ಒಂದು ಪ್ರಾದೇಶಿಕ ಶಕ್ತಿ ಬೇಕು. ನಮ್ಮದೇ ಆದ ದ್ರವಿಡಿಯನ್ ಶಕ್ತಿ ಅಂದರೆ ಯಾವುದು? ಸಮಾಜದ ಶಕ್ತಿ. ಅದೇ ನಮ್ಮ ಸಂವಿಧಾನ ಹೇಳೋದು. ಸೊ ಅವರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ, ನಮ್ಮಿಂದ ಅವರು ಕಲಿಯೋದು ಬೇಕಾದಷ್ಟು ಇರುತ್ತೆ. ಎರಡು ಸೇರಿ ನಾವು ಕರ್ನಾಟಕಕ್ಕೆ ಒಂದು ಉತ್ತಮ ರಾಜ್ಯ ಕಟ್ಟಕ್ಕೆ ಸಾಧ್ಯತೆಗಳಿದೆ. ಸರ್, ಕೊನೆಯದಾಗಿ ಸಿನಿ ಜಗತ್ತಿಗೆ ಸಂಬಂಧಿಸಿದಾದರೆ ಮತ್ತೆ ಸಿನಿಮಾ ಏನಾದರೂ ಮಾಡೋ ಪ್ಲ್ಯಾನಲ್ಲಿದ್ದೀರಾ? ಯಾಕಂದರೆ ತುಂಬ ದಿನ ಗ್ಯಾಪ್ ಆಯ್ತಲ್ಲ ಸರ್. ಈಗ ಮತ್ತಿನ್ನು ಹೊಸ ಸಿನಿಮಾಕ್ಕಾಗಿ ಜನರು ಕಾಯ್ತಾ ಇದ್ದಾರೆ. ನಿಮ್ಮ ತತ್ವ ಸಿದ್ಧಾಂತಗಳನ್ನು ನೋಡಿದ್ದಾರೆ, ಅದೇ ಮಾದರಿ ಅವುಗಳನ್ನು ಅಳವಡಿಸ್ಕೊಂಡು ಏನಾದರೂ ಸಿನಿಮಾ ಮಾಡೋ ಪ್ಲ್ಯಾನ್ ಇದೆಯಾ? ಅಥವಾ ಎಂಟರ್ಟೈನ್ಮೆಂಟ್ ಸಿನಿಮಾ ಹಿಂಗಿಂದ ಏನಾದರೂ ಪ್ಲ್ಯಾನ್ ಇದೆಯಾ? ಅದೇ ಮಾದರಿನಲ್ಲಿ ನನ್ನ ವಿಚಾರಗಳನ್ನೇ ಚಳುವಳಿಲಿರುತ್ತೆ. ಸಿನಿಮಾದಲ್ಲಿ ನಾನು ಡೈರೆಕ್ಟರ್ ಏನು ಹೇಳ್ತಾರೋ, ರೈಟರ್ ಏನು ಹೇಳ್ತಾರೋ, ಪ್ರೊಡ್ಯೂಸರ್ ಏನು ಹೇಳ್ತಾರೋ ಆ ತಕ್ಕಂತೆ ನಾವು ಮಾಡ್ತಾಯಿದ್ದೀವಿ. ನಮ್ದು ಇವಾಗ 2 ಸಿನಿಮಾ ರೆಡಿ ಆಗ್ತಾಯಿದೆ. 2 ಕೂಡ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸಿನಿಮಾಗಳು. ಆದಷ್ಟು ಬೇಗ ನಮ್ಮ ಉತ್ತರ ಕರ್ನಾಟಕ ಚಾನಲ್ಗೆ ನಾನು ನಿಮ್ಗೆ ತಿಳಿಸ್ತೀವಿ. ನೀವು ಕೂಡ ಅದನ್ನು ಸರಿ ಅನಿಸಿದ್ರೆ ನೀವು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡಿ. ಮತ್ತು ನೀವು ಮಾಡ್ತಿರೋದು ಉತ್ತರ ಕರ್ನಾಟಕ ವಿಚಾರಗಳನ್ನ ಜನರ ಮುಂದೆ ಇಡ್ತಾ ಇರೋದು ನಿಜವಾಗ್ಲೂ ಈ ವ್ಯವಸ್ಥೆಯಲ್ಲಿ ಅನ್ಯಾಯ ಆಗಿರೋಕ್ಕೆ ನಮಗೆ ಉತ್ತರ ಕರ್ನಾಟಕ ಭಾಳ ಹಿಂದುಳಿದಿರೋದು. ಈ ಆಳುವ ಶಕ್ತಿಗಳೇ ಅದಕ್ಕೆ ಜವಾಬ್ದಾರರು. ನಾವು ಆಳುವ ಶಕ್ತಿಗಳಾದರೆ ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಶಕ್ತಿ ಬಂದರೆ ಅವಾಗ ಭಾಳ ಗಟ್ಟಿಯಾಗಿ ಉತ್ತರ ಕರ್ನಾಟಕನೇ ಫೋಕಸ್ ಮಾಡಿ ಏಳಿಗೆ ಫಸ್ಟ್ ಪ್ರಯಾರಿಟಿ ಉತ್ತರ ಕರ್ನಾಟಕನಲ್ಲೇ ಆಗಬೇಕು ಅನ್ನೋ ನಮ್ಮ ಉದ್ದೇಶ. ಸೊ ಆ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ, ಬೀದರ್ ಆಗಿರ್ಬೋದು, ಕಲಬುರಗಿ, ಯಾದಗಿರಿ ಎಲ್ಲ ಭಾಗಗಳಿಗೆ ನ್ಯಾಯ ಒದಗಿಸೋ ನಮ್ಮ ಮೂಲ ಉದ್ದೇಶ. ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳಿಗೆ ಆಗದೆ ಇರೋದು ಕಟ್ಟೋದು ಸಮಾಜ ನಮ್ಮ ಮೂಲ ಉದ್ದೇಶ. ಇದಾಗಿತ್ತು ಚೇತನ್ ಅಹಿಂಸೆ ಅವರ ಮಾತು. ಬದಲಾವಣೆ ಒಂದು ದಿನಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನು ನಾವು ಸತತವಾಗಿ ಜನರಲ್ಲಿ ಬದಲಾವಣೆ ರೂಪಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಹೋದರೆ ಖಂಡಿತ ಬದಲಾವಣೆ ರಾಜ್ಯದಲ್ಲಿ ಕೂಡ ಸಾಧ್ಯವಾಗುತ್ತೆ, ಪ್ರಾದೇಶಿಕತೆವಾದ ಹುಟ್ಟುತ್ತೆ ಅನ್ನೋದು ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹನುಮಂತ್ ದೇಶ್ಮುಖ್, ಉತ್ತರ ಕರ್ನಾಟಕ ನ್ಯೂಸ್.